ಗೈಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆಲ್ರೆಡಿ 5 o'clock ಆಯಿತು. ಬೆಳಗ್ಗೆನೇ ಇತ್ತು, ತುಂಬ ಚಳಿ. ಸೊ ಜಿಮ್ಗೆ ಹೋಗೋಣ. ಅಲ್ಲೋಗಿ ಇವತ್ತು ಬ್ಯಾಕ್ ವರ್ಕೌಟ್ ಇದೆ. ಬ್ಯಾಕ್ ಇನ್ನೊಂದು ವರ್ಕೌಟ್ ಆಗೋಣ, ಎಕ್ಸ್ಟ್ರಾ ಮಾಡೋಣ. ಯಾಕಂದ್ರೆ ಇನ್ನೇನು ಹೋಗಿಲ್ಲ. ಇವತ್ತು ಹೋಗಿ ಸ್ವಲ್ಪ ವರ್ಕೌಟ್ ಮಾಡಿಕೊಂಡು ಹಂಗೆ ನಾನು ಏನೇನು ವರ್ಕೌಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತೀನಿ. ಸೊ ವೀಡಿಯೋನ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಆಲ್ರೆಡಿ ಟೈಮ್ ಎಷ್ಟಾಗುತ್ತೆ? 5 o'clock ಆಗೋಗುತ್ತೆ. ಸೊ ಇಲ್ಲಿಂದ ಹೋಗೋಷ್ಟರಲ್ಲಿ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಇನ್ನು ಬೇಗನೆ ಬಿಡಬೇಕಾಗಿತ್ತು, ಚಳಿ ಅಲ್ವಾ. ಸೊ ಲೇಟ್ ಆಗೋಯ್ತು. ಸೊ ಹೋಗೋಣ. ಚಳಿದು ಕೈ ಕಾಲೇ ಅಲ್ಲಾಡಲ್ಲ ಅಪ್ಪ, ನಡುಕ್ತದೆ. ಸೊ ನಾಯಿಗಳೆಲ್ಲ ಹೆಂಗೆ ಮಲಗಿರ್ತಾವ ಪಾಪ. ಯಾರನ್ನ 5 o'clock ಜಿಮ್ಗೆ ಹೋಗೋದಿದ್ರೆ ಕಮೆಂಟ್ ಹಾಕಿ. ಗೈಸ್, ಫೈನಲಿ ಜಿಮ್ಮಿಂದ ಬಂದೆ. ಇವಾಗ ಹೋಗಿ ಪ್ರೋಟೀನ್ ಶೇಕ್ ಕುಡ್ದು ಸ್ನಾನ ಗಿನ ಮಾಡ್ಕೊಂಡು ಸ್ವಲ್ಪ ಕೆಲ್ಸಕ್ಕೆ ಹೋಗೋಣ. ನಮ್ಮ ನಾಷ್ಟ ಎಗ್ ಬಿರಿಯಾನಿ, ಪ್ರೋಟೀನ್ ಶೇಕು. ಸೊ ಎಲ್ಲ ರೆಡಿಯಾಗಿದೆ. ಕುಡ್ದು ರೆಡಿಯಾಗಿ ವರ್ಕ್ ಹೋಗೋಣ. ಹಂಗೆ ಎತ್ತಿಕಮ್ಮ ಎಲ್ಲ ಹೇಳ್ತಾರೆ ನೋಡು. ಅಂಗಡಿಯಿಂದ ಬಿಟ್ರೆ ಅಲ್ಲಿ ಗಂಟ ಹೋಗ್ಬಿಡ್ತೈತೆ. ಅವನೆಲ್ಲ ಭೀಮಾ. ಓ ಆಯ್ತು, ಹೋಗ ಒಳಗಡೆ. ಗಾಯ್ಸ್ ಬನ್ನಿ ಕೆಲ್ಸಕ್ಕೆ ಹೋಗೋಣ. ಕಸ ಎಲ್ಲೊಂದ್ರಲ್ಲಿ ಹಾಕ್ಬೇಡ, ಮನೆ ಮುಂದೆ ಎತ್ಕೊಂಬಂದು ಹಾಕ್ತಾರೆ. ನೀವು ಫೋನ್ ಮಾಡಬೇಕು ಕಸ ಹಾಕೋಂಗೆ. ಫೋನ್ ಮಾಡಿಲ್ಲ ಅಂದ್ರೆ ಹೆಂಗೆ ಕತೆ? ಅವ್ನು ಮಾಡಿಲ್ಲ ಬಿಡು. ಬಾಯ್ ಮಾ. ಓಯ್ ಬಾಯ್ ಮನ. ಓಹೋ ಏನಪ್ಪ ಚಳಿ ಹಿಂಗಿರ್ತೈತೆ. ಅವ್ರಿಗೆ ಕುತ್ಕೊಂಡಿರ್ತಾರೆ ಟ್ರಾಫಿಕ್ ಪೊಲೀಸವರು, ಗೊತ್ತಾಗಲ್ಲ ಟೈಮು. ಬಾಯೊಳಗೆ ಒಂದೊಂದು ನಿಮಿಷ ಅಪ್ಪ ಟ್ರಾಫಿಕ್ ಎಲ್ಲ ಬಾಕ್ಕೊಂಡು ಎಲ್ಲಿ ಯಾವ ಕಡೆ ಬಂದು ಟ್ರಾಫಿಕ್ ಕಣ್ಣಿಗೆ ಏನು ಇಕ್ಕಂಬತ್ತಾನಂತಾನೆ ಗೊತ್ತಿಲ್ಲ. ರಫ್ಟ್ ಅಂತ ಲೆಫ್ಟ್ ಹೊಡೆಯೋದಿಲ್ಲ, ರೈಟ್ ಹೊಡೆಯೋದು. ಬೇಜಾರಪ್ಪ ರೋಡ್ ಮೇಲೆ ಬಂದ್ರೆ. ಟೈಮ್ ನಾವೆಲ್ಲ ಮಿಸ್ಟೇಕ್ ಮಾಡ್ತೀವಿ, ಇಲ್ಲ ಆ ಕಡೆಯಿಂದ ಬರೋರು ಮಿಸ್ಟೇಕ್ ಮಾಡ್ತಾರೆ. ಒಟ್ಟಾಗೆಲ್ಲ ಆಗೋದೇ ಪ್ರಾಬ್ಲಮ್ಗಳು. ಸೊ ಆಫೀಸ್ ಹತ್ರ ಬಂದೆ. ಆದಷ್ಟು ಮತ್ತೆ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಪುನರ್ಮಿಷ್ಟಕ್ಕೆ ಬಾಯ್. ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಕ್ಯಾಮ್ರಾ ಇರೋದು. ಅಲ್ಲಿಂದ ಎಲ್ಲ ಹಾಕೊಂಬರೋಣ ಅನ್ಕೊಂಡು ಆಫೀಸ್ ಬಿಟ್ಟಾಗಿದ್ದ ಯಾವುದೋ ಫೋನ್ ಮಾತಾಡ್ಕೊಂಡು ಟೆನ್ಷನಲ್ಲಿ
ಕ್ಯಾಮ್ರಾ ಹಾಕೊಂಬರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಜ್ಞಾಪನ ಬಂತು. ಇವಾಗ ಎಕ್ಸಾಕ್ಟಾಗಿ ನಾನು ಅಮೃತಹಳ್ಳಿ ಇದ್ದೀನಿ. ಅಮೃತಹಳ್ಳಿ ಲೇಕ್ ಇವಾಗ ಹೋಗ್ಬೇಕು ನಮ್ಮ ಮನೆಗೆ. ಚಳಿ ತಲೆ ಎಲ್ಲ ಅಲ್ಲಾಡಿಸ್ತೈತೆ ನನಗೆ. ಫುಲ್ಲು ಆಗ್ತಾ ಇಲ್ಲ. ಒಂಥರ ಮಜಾ ಇರುತ್ತೆ. ಟ್ರಿಪಲ್ ರನ್ನಿಂಗ್ ಯಾರ ನೋಡಿದ್ರೆ ಈ ರಾಜು ಲೋಕಿ ಫ್ರೆಂಡ್ಸು ಇನ್ನೊಂದಿತ್ತು ಅವರೇ ಇಷ್ಟ ಇದೆ ನಾನು ಎಷ್ಟು ಹೋಗ್ತಾರೆ. ಜಾಸ್ತಿ ಹೋಗ್ತಾ ಇದ್ದಿದ್ದು ನಾವೇ ಟ್ರಿಪಲ್ ರೈಡಿಂಗಲ್ಲಿ. ಎಲ್ಲ ನಾವು ಹೋಗಿ ಟ್ರಿಪಲ್ ರೈಡಿಂಗಲ್ಲಿ ಹೋಗು ಒಂದಷ್ಟು ದೂರ ಹೋಗು ಬಾ. ಆವಾಗ ಇದ್ದಿದ್ದರೆ ಆಗು ಒಬ್ಬನೇ ಗಾಡಿ ಮಾಡ್ತಿದ್ದೆ. ಅವ್ನ ಜೊತೆ ಅದು ಬಿಟ್ಟರೆ ನಾವು 3 ಜನ ಇದ್ದ ಹೊಡೆ ಅವ್ನ ಗಾಡಿ ಓಡಾಡ್ತೀವಿ ಚೆನ್ನಾಗಿ. ಆಮೇಲೆ ನಾನು ಗಾಡಿ ತಗೊಂಡೆ. ಅವೆಲ್ಲ ಒಳ್ಳೆ ಮೆಮೊರೀಸ್. ಒಳ್ಳೆ ರೀಲ್ಸ್ ಅದೆಲ್ಲ ನೋಡಿದ್ರೆ ಕಳಿಸ್ತಾ ಇರ್ತೀನಿ ನನಗೆ. 3 ಜನ ಕುತ್ಕೊಂಡು ಹೋಗೋದು ಎಲ್ಲ ನೋಡಿ. ಯೂಸಲಿ ಎಲ್ಲೇ ಹಂಗೆ ಹೋದ್ರು ನಾವು ಫ್ರೆಂಡ್ಸಿಗೆ ಒಂದು ಜಾಸ್ತಿ ಜನ ಫ್ರೆಂಡ್ಸ್ ಇದ್ರು ಕ್ಲೋಸೆಸ್ಟ್ ಆಗಿ ಇರಲ್ಲ ಯಾರು. ಕರೆಕ್ಟಾಗಿ ಒಂದು 2 ಇರ್ತಾರೆ, 3 ಜನ ಎಕ್ಸಾಕ್ಟಾಗಿ 3 ಜನ ಕರೆಕ್ಟಾಗಿ ಇರ್ತಾರೆ. 3 ಜನದ ಮಧ್ಯಾಹ್ನ ಅಂಡರ್ಸ್ಟ್ಯಾಂಡಿಂಗ್ 3 ಜನ. ಒಂಥರ ಚೆನ್ನಾಗಿರುತ್ತೆ ಬಾಂಡಿಂಗ್ ಪ್ರಯಾಣಕ್ಕೆ. ಮನೆಗೆ ಹೋದರೆ ಸಾಕಪ್ಪ. ಮನೆಗೆ ಹೋಗಿ ತಕ್ಷಣ ಬೆಡ್ಶೀಟ್ ಹಾಕೊಂಡ್ಬಿಟ್ರೆ ಅದೇ ಒಂಥರ ಅನ್ಸುತ್ತೆ. ಸಿಗ್ನಲ್ 3, 2, 1 ಗೋ. ನಾಳೆ ಗೊತ್ತಿಲ್ಲ ಯಾಮಾರ್ಬಿಡ್ತು ಸಿಗ್ನಲ್ ನನ್ನನ್ನೇ. ಏನೇನೋ ಸಾಹಸಗಳನ್ನು ಮಾಡಿ ಕೊನೆಗೆ ನಾನು ಮನೆಗೆ ಬಂದ್ಬಿಟ್ನಪ್ಪ. ಚಳಿಯಲ್ಲಿ ಗಾಡಿ ಇವಾಗನ ಪರವಾಗಿಲ್ಲ, ಬೆಳಗ್ಗೆ ತೋರಿಸ್ಬೇಕಂದ್ರೆ ಕಷ್ಟ ಅಪ್ಪ. ಅವ್ನು ಫೋಟೋ ಮಾತ್ರ ಡೈಲಿ ಆಗ್ತಿರ್ತಾನೆ. ಆದರೆ ಒಂದಿನೂ ಇರೋಲ್ಲ. ನಾನು ನೋಡಿದಾಗ ಯಾವ ಮನೆನ ಕಾಯಲ್ಲ. ಇವಾಗ ಮೇಲೆ ಒಂದು ತೋರಿಸಿ ನೋಡ್ರಿ, ಚೆನ್ನಾಗಿ ತಿಂದ್ಬಿಟ್ಟು ಹೋಗಿ ನೆಮ್ಮದೇ ಮಲಗಿರ್ತಾನೆ, ಕೈ ಕಾಲು ಗಾಯ ಮಾಡ್ಕೊಂಡು ಕರ್ಕೊಂಡು. ಮನೆಗೆ ಬಂದೆ. ಸೊ ಇವತ್ತು ವೀಡಿಯೋನ ಅಷ್ಟೊಂದೇನಿಲ್ಲ, ಮೇ ಬಿ ಜಾಸ್ತಿ ಏನಿಲ್ಲ. ವರ್ಕೌಟ್ ಮಾಡಿರೋದು, ಜಿಮ್ಗೆ ಹೋಗಿ ಬಂದಿರೋದು ಇದಿಸ್ಬಿಟ್ರೆ ಬೇರೆ ಏನೇ ವೀಡಿಯೋಸ್ ಇಲ್ಲ. ಸೊ ಇನ್ನು ಮುಂದೆ ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಆದಷ್ಟು ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ, ವ್ಯೂಸ್ ಆಗ್ತಾಯಿದೆ, ರೀಚ್ ಆಗ್ತಾಯಿದೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಆದಷ್ಟು ಹೊಸ ವೀಡಿಯೋಸ್ ಜೊತೆ ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಸ್ಲೀಪ್, ಗುಡ್ ನೈಟ್, ಥ್ಯಾಂಕ್ ಯು.